ಎಣ್ಣೆ ಬಾಟ್ಲ ಇದು ಹೊಟ್ಟೆಗೆ ಹಾಯ್ಕೊಂಬದಲ್ಲ, ಮುಖಕ್ಕೆ ಹಾಯ್ಕೊಂಬದ. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಣ್ಣೆ ಬಾಟ್ಲ ಇದು ಹೊಟ್ಟೆಗೆ ಹಾಯ್ಕೊಂಬದಲ್ಲ, ಮುಖಕ್ಕೆ ಹಾಯ್ಕೊಂಬದ. ಈ ಎಣ್ಣೆನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡದ್ದ. ತೆಂಗಿನ ಎಣ್ಣೆಗೆ ಬೀಟ್ರೂಟ್ ತುರಿ, ಕ್ಯಾರೆಟ್ ತುರಿ ಹಾಯ್ಕೊಂಡು ಕುದಿಸ್ಕೊಂಡು ನೆಕ್ಸ್ಟ್ ಗಾಳಿಸ್ಕೊಂಡು ಇದಕ್ಕೆ ಸ್ವಲ್ಪ ಕೇಸರಿ ದಳವನ್ನು ಹಾಕಿ ಇಟ್ಕೊಂಡಿದ್ದೆ. ಇದನ್ನು ನಾನು ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೊಂಡಿದ್ದೆ. ಒಂದು ಅರ್ಧ ಲೀಟರ್ ಎಣ್ಣೆ ಮಾಡ್ಕೊಂಡಿದ್ದೆ. ಸಣ್ಣ ಒಂದು ಬಾಟಲಿಗೆ, ಗಾಜಿನ ಬಾಟಲಿಗೆ ಹಾಕಿ ಇಟ್ಕೊಂಡಿದ್ದೆ ಡೈಲಿ ಯೂಸಿಗೆ. ಸಾಕಾಗ್ತಿತ್ತು ಇದು, ಸ್ವಲ್ಪ ಸಾಕತ್ತು. ಆಯಿಲ್ ಅಲ್ಲ, ಹಾಗೆ ಸ್ವಲ್ಪ ಸಾಕತ್ತು, ಜಾಸ್ತಿ ಏನೂ ಬೇಕಾತಿಲ್ಲ. ಈ ಆಯಿಲನ್ನು ಯಾರೆಲ್ಲ ಹಚ್ಕೊಳ್ಲಿಕ್ಕೆ ಅಂದರೆ ಡ್ರೈ ಸ್ಕಿನ್ ಅವರ, ನಾರ್ಮಲ್ ಸ್ಕಿನ್ ಅವರ, ಆಯಿಲಿ ಸ್ಕಿನ್ ಅವರ ಮತ್ತು ಕಾಂಬಿನೇಷನ್ ಸ್ಕಿನ್ ಎಲ್ಲ ಸ್ಕಿನ್ ಟೈಪರು ಈ ಆಯಿಲನ್ನು ಅಪ್ಲೈ ಮಾಡ್ಲಿಕ್ಕೆ ಎಂತಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೆ ಅಂದರೆ, ಕೆಲವರಿಗೆ ಇದ್ರ ಬಗ್ಗೆ ಡೌಟ್ ಇರುತ್ತೆ, ಹಾಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೆ. ನಂದು ಕೂಡ ಆಯಿಲಿ ಸ್ಕಿನ್ನ, ನಾನು ಕೂಡ ಇದನ್ನು ಪ್ರತಿನಿತ್ಯ ಹಚ್ಕೊಂತೆ. ಎಲ್ಲರೂ ಒಂದೊಂದು ದಿನ ಮಿಸ್ ಆಗ್ತಷ್ಟೇ, ಏನೂ ಕೂಡ ಪ್ರಾಬ್ಲಮ್ ಆಗಿಲ್ಲ. ಸ್ಕಿನ್ ಹೆಲ್ತಿಯೇ ಇರುತ್ತಂದರೆ ಹೇಳಕ್ಕೆ. ನಿಮ್ಗೇನಾದರೂ ಆಯಿಲಿ ಸ್ಕಿನ್ ಇದ್ದರೆ ನೀವು ಪ್ರತಿನಿತ್ಯ ಇದನ್ನು ಹಚ್ಚಿ. ನಿಮ್ಗೇನಾದರೂ ಮುಖ ತುಂಬ ಆಯಿಲಿ ಅಂತ ಅನ್ನಿಸ್ತಾರೆ, ನೀವು ಒಂದು 2-3 ದಿನಕ್ಕೆ ಒಮ್ಮೆ ಹಚ್ಚಿ, ಅಥವಾ ವಾರಕ್ಕೊಮ್ಮೆ ಆದರೂ ಹಚ್ಚಿ, ಅಥವಾ ನೀವು ಇದನ್ನು ಹಚ್ಚಿ ಪ್ರತಿನಿತ್ಯ ಹಚ್ಚಿ. ನಿಮಗೆ ಅಂದರೆ ಇದನ್ನು ನೈಟ್ ಹಚ್ಚೋದ, ಮಲಗೋಕ್ಕಿಂತ ಮುಂಚೆ ಹಚ್ಚಿ ಹಾಗೆ ಓವರ್ ನೈಟ್ ಬಿಡೋದ. ಬೆಳಿಗ್ಗೆ ಎದ್ದ ಫೇಸ್ ವಾಶ್ ಮಾಡೋದ. ನೀವು ಬೆಳಿಗ್ಗೆ ಎದ್ದ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನೆಲ್ಲ ಫೇಸ್ ವಾಶ್ ಮಾಡ್ಲಿಕ್ಕೆ ಮುಖ ಎಣ್ಣೆ ಅಂಶ ಫುಲ್ ಹೋಗಿ ಕ್ಲಿಯರ್ ಆಗ್ತದೆ, ಆಯಿತಾ. ಅಂದರೆ ನೈಟ್ ಇದನ್ನು ಆಯಿಲ್ ಹಚ್ಚಿ ಬೆಳಿಗ್ಗೆ ನಿಮಗೆ ಫುಲ್ ಆಯಿಲಿ ಅಂತ ಅನಿಸ್ತದೆ. ನೀವು ಆ ಥರ ಮಾಡ್ಲಿಕ್ಕೆ, ಅಥವಾ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ, ಎರಡೂ ಮಿಕ್ಸ್ ಮಾಡಿ ಹಚ್ಚಿದ್ರೆ ಇನ್ನೂ ಒಳ್ಳೆಯದು, ಸ್ಕಿನ್ಗೆ ಇನ್ನೂ ಒಳ್ಳೆ ಆಗ್ತದೆ, ಇನ್ನೂ ಒಳ್ಳೆ ಗ್ಲೋ ಬರ್ತದೆ ಹೇಳಕ್ಕೆ. ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ. ಒಂದು ವೇಳೆ ಆಯಿಲಿ ಸ್ಕಿನ್ ಅವರು ಈ ಆಯಿಲನ್ನು ಹಚ್ಚಿ ನಿಮ್ಗೇನಾದರೂ ಮೊಡವೆ ಸಮಸ್ಯೆ ಜಾಸ್ತಿ ಆಯಿತು ಅಂದ್ರೆ ಮಾತ್ರ ಈ ಆಯಿಲ್ ಹಚ್ಚೋದನ್ನು ಸ್ಟಾಪ್ ಮಾಡಿ. ನನ್ನ ಪ್ರಕಾರ ತೆಂಗಿನ ಎಣ್ಣೆ ಮೊಡವೆ ಸಮಸ್ಯೆಯನ್ನು ಕಮ್ಮಿ ಮಾಡುತ್ತೆ. ಆಯಿಲಿ ಸ್ಕಿನ್ ಅವರಿಗೂ ತುಂಬಾ ಒಳ್ಳೆಯದು ತೆಂಗಿನ ಎಣ್ಣೆ. ಹಾಗಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ಲಿಕ್ಕೆ, ನಿಮ್ಗೇನಾದರೂ ಮೊಡವೆ ಸಮಸ್ಯೆ ಜಾಸ್ತಿ ಆಯ್ತು ಅಂದ್ರೆ ಮಾತ್ರ ಈ ಎಣ್ಣೆಯನ್ನು ಹಚ್ಚೋದು ಸ್ಟಾಪ್ ಮಾಡಿ. ಇಲ್ಲಾಂದ್ರೆ ನೀವು ಇದನ್ನು ಅಪ್ಲೈ ಮಾಡ್ಲಿಕ್ಕೆ ನನ್ನ ಪ್ರಕಾರ ಮೊಡವೆ ಸಮಸ್ಯೆ ಜಾಸ್ತಿ ಆಗ್ತಿಲ್ಲ, ಕಮ್ಮಿನೇ ಆಗ್ತಾ. ನಂದು ಕೂಡ ಆಯಿಲಿ ಸ್ಕಿನ್ನ, ನನಗೇನು ಕೂಡ ಪ್ರಾಬ್ಲಮ್ ಆಗಲಿಲ್ಲ. ಸ್ಕಿನ್ ಸ್ವಲ್ಪ ಒಳ್ಳೆ ಆಯ್ತಲ್ಲಿ ಅನಿಸ್ತಾ. ಮೊಡವೆ ಸಮಸ್ಯೆ ಇದ್ರೆ ಕಮ್ಮಿ ಆಗ್ತಾ, ಪಿಗ್ಮೆಂಟೇಷನ್ ಕಲೆ ಇದ್ರೆ ಕಮ್ಮಿ ಆಗ್ತಾ, ಸನ್ಟೈನ್ ಇದ್ರೆ ಕಮ್ಮಿ ಆಗ್ತಾ. ಹಾಗೆ ನಿಮಗೆ ಅನ್ಇವನ್ ಸ್ಕಿನ್ ಟೋನ್ ಅಂತಾರಲ್ಲ, ಒಂದು ಕಡೆ ಕಪ್ಪು ಒಂದು ಕಡೆ ಬಿಳಿ, ಈ ಥರ ಇದ್ದರೆ ಸ್ಕಿನ್ ಈವನ್ ಅಂತಂದೇ ಹೇಳಕ್ಕೆ. ಹಾಗೆ ಮಸ್ತ್ ಒಳ್ಳೆಯದು ಈ ಎಣ್ಣೆ. ಈ ಎಣ್ಣೆನ ನೀವು 6 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಂಡ್ಲಕ್ಕ. ನಾನು ಸ್ವಲ್ಪ ಜಾಸ್ತಿ ಕ್ವಾಲಿಟಿಯಲ್ಲೇ ಮಾಡಿದೆ ಸೆಕೆಂಡ್ ಟೈಮ್ ಮಾಡುವಂತಿಗೆ. ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ರಿ ಅಂದರೆ ಸ್ವಲ್ಪ ಮಾಡಿ, ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಯಿತು ಅಂದರೆ ಮಾತ್ರ ಇದನ್ನು ನೀವು ಜಾಸ್ತಿ ಕ್ವಾಲಿಟಿಯಲ್ಲಿ ಮಾಡ್ಕೊಂಡು ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಮಸ್ತ್ ಒಳ್ಳೆಯದು. ನಾನು ಗಾಜಿನ ಬಾಟಲನ್ನು ಹಾಕಿ ಇಟ್ಕೊಂಡಿದ್ದೆ. ಕಲರ್ ಕಣಿ ಯಾವ ಥರ ಇತ್ತು ನಲ್ಲಿಗೆ, ಕ್ಯಾರೆಟ್ ಕಲರ್ ಇತ್ತು. ನಿಮಗೆ ಬೀಟ್ರೂಟ್ ಇಷ್ಟ ಇಲ್ಲ ಅಂದರೆ ಕ್ಯಾರೆಟ್ ಒಂದನ್ನೇ ಹಾಕಿ ಮಾಡ್ಲಿಕ್ಕೆ. ನಿಮಗೆ ಕೇಸರಿ ದಳ ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ. ತೆಂಗಿನೆಣ್ಣೆ ಮತ್ತು ಬೀಟ್ರೂಟ್ ಅಥವಾ ಕ್ಯಾರೆಟ್ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅದನ್ನು ಹಾಕಿ ಮಾಡ್ಲಿಕ್ಕೆ. ಕಿತ್ತಳೆ ಹಣ್ಣಿನ ಸಿಪ್ಪೆ ಇದ್ರೆ ಅದನ್ನು ಕೂಡ ಹಾಕ್ಲಿಕ್ಕೆ. ನಾನು ಇದಕ್ಕೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಹಾಕಿದೆ, ನನಗೆ ಮರ್ತೋಯ್ತು. ಫಸ್ಟ್ ಟೈಮ್ ನಾನು ಮಾಡಲಿಗೆ ಸಿಂಪಲಾಗಿ ಮಾಡಿದೆ. ಕ್ಯಾರೆಟ್ ಮತ್ತು ಬೀಟ್ರೂಟ್ ತುರಿ ಹಾಕಿದೆ. ಇದಕ್ಕೆ ನಾನು ಕಿತ್ತಳೆ ಹಣ್ಣಿನ ಸಿಪ್ಪೆನೂ ಹಾಕಿದೆ. ನಿಮಗೆ ಡೀಟೇಲಾಗಿ ವಿಡಿಯೋ ಬೇಕಂದರೆ ನನ್ನ ಚಾನಲಲ್ಲೇ ವಿಡಿಯೋ ಆಲ್ರೆಡಿ ನಾನು ಶೇರ್ ಮಾಡಿದೆ. ಕಂಡು ಮಾಡಿ ಒಟ್ರಾಶಿ ಮಾಡ್ಕೊಳ್ಬೇಡಿ. ಎಣ್ಣೆಯನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಕಟ್ಟಿಯಲ್ಲಿ ಹಾಕ್ಸೋಕ್ಕಾಗ, ಹಾಗಾಗಿ ಸಣ್ಣ ಊರಿನಲ್ಲಿ ಇದನ್ನು ಕುದಿಸ್ಕೊಂಡ್ಕ ಬೀಟ್ರೂಟ್ ತುರಿ, ಕ್ಯಾರೆಟ್ ತುರಿ ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆ ಮತ್ತು ಲಾಸ್ಟಿಗೆ ಇದನ್ನು ಗಾಸಿ ಎಲ್ಲ ಆದ ನಂತರ ಕೇಸರಿ ದಳ ಇದ್ರೆ ಹಾಕ್ಲಿಕ್ಕೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಲಿಕ್ಕಾಗಲಿ. ಹಾಗಂಗೆ ವಿಡಿಯೋನ ಒಂದ್ಸರಿ ಕಂಡು ಆಯಿತು. ನನ್ನ ಚಾನಲಲ್ಲೇ ನಾನು ಹಾಕಿದೆ. ಕರೆಕ್ಟಾಗಿ ವಿಡಿಯೋ ಕಂಡು ಈ ಎಣ್ಣೆನ ಮಾಡಿ ನಿಮ್ಗೆ ಇಷ್ಟ ತಾನೇ ಅಂದ್ಕೊಂತ ಇದ್ದೆ. ನೀವು ಯಾವುದ್ಯಾವುದೋ ಒಂದು ಕ್ರೀಮನ್ನೆಲ್ಲ ಸಾವಿರಾರು ರೂಪಾಯಿ ಕೊಟ್ಟು ತಂದು ಹಚ್ಚಿ ಮುಖವನ್ನು ಹಾಳು ಮಾಡೋದಕ್ಕಿಂತ ನನ್ನ ಪ್ರಕಾರ ಈ ಒಂದು ಆಯಿಲನ್ನು ಪ್ರಿಪೇರ್ ಮಾಡ್ಲಿಕ್ಕೆ ನಿಮಗೆ ಹಣ ಸ್ವಲ್ಪ ಕಮ್ಮಿ ಆಗ್ತದೆ ಹೇಳಕ್ಕೆ. ಮತ್ತು ಮನೆಯಲ್ಲೇ ಮಾಡ್ತೀವಲ್ಲ, ಒಂದು ಖುಷಿ ಇರುತ್ತೆ ಇದನ್ನು ಹಚ್ಕೊಂಬಕ್ಕೆ. ಇದನ್ನು ಡೈಲಿ ನೈಟ್ ಹಚ್ಕೊಂಬ ನನಗೆ ಮಸ್ತ್ ಇಷ್ಟ ಆಯಿತು. ಹಾಗೆ ನಾನು ಇದ್ರ ಬಗ್ಗೆ ಮತ್ತೆ ವಾಪಸ್ ಹೇಳ್ತಾ ಇದ್ದೆ. ಆಯ್ತಾಗ ನಾನು ಈ ವಿಡಿಯೋನ ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಈ ಕುಂದಾಪುರ ಹುಡುಗಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಆ್ಯಡ್ ಮಾಡ್ತಿದ್ದೆ. ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಮಸ್ತ್ ಸಿಗ್ತಕ್ಕ. ಅಲ್ಲಿವರೆಗೆಲ್ಲರೂ ಟಾಟಾ, ಬಾಯ್ ಬಾಯ್.